ಮಾಲೂರು ತಾಲೂಕಿನ ಮಿಟ್ಟಿಗಾನಹಳ್ಳಿಯ ಯಲ್ಲಪ್ಪನವರು ಈ ಪ್ರೆಸ್ ಮೀಟಲ್ಲಿ ಭಾಗವಹಿಸಿದ್ದೇವೆ. ಮುಖ್ಯ ಉದ್ದೇಶ ಏನೆಂದರೆ, ಈ ದಿನ ಬೋವಿ ಸಮಾಜ ಇಡೀ ದೇಶದಲ್ಲಿ 18 ರಾಜ್ಯಗಳಲ್ಲಿ ವಾಸವಿದ್ದೇವೆ. ಸುಮಾರು 4 ಕೋಟಿ ಜನಸಂಖ್ಯೆ ಇದ್ದೇವೆ. ಇಡೀ ದೇಶದಲ್ಲಿ ಕಲ್ಲು ಕೆಲಸ, ಮಣ್ಣು ಕೆಲಸ, ರಸ್ತೆ ನಿರ್ಮಾಣ ಮಾಡುವಂಥದ್ದು, ಅಣೆಕಟ್ಟುಗಳನ್ನು ಕಟ್ಟುವಂಥದ್ದು, ಕಟ್ಟಡ ಕಟ್ಟುವಂಥದ್ದು ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ. ಸ್ವತಂತ್ರ ಪೂರ್ವದಲ್ಲಿ ಯಂತ್ರೋಪಕರಣಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಾವು 18 ರಾಜ್ಯಗಳಲ್ಲೂ ಕೂಡ ಕಟ್ಟಡಗಳು, ರಸ್ತೆಗಳು, ಅಣೆಕಟ್ಟುಗಳು ನಿರ್ಮಾಣ ಮಾಡಿದ್ದೇವೆ. ಜೀವನೋಪಾಯಕ್ಕಾಗಿ ಕಲ್ಲು ಕೆಲಸ, ಮಣ್ಣು ಕೆಲಸ, ಜಲ್ಲಿ ಬಡಿಯುವುದು, ಈ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಸಮಾಜ ಜೀವನ ಸಾಗಿಸ್ತಾ ಇದೆ. ಆದರೆ ಇವತ್ತಿನ ತಾಂತ್ರಿಕವಾಗಿ ಮುಂದುವರಿತಕ್ಕಂಥ ಸಂದರ್ಭದಲ್ಲಿ ಬಂಡವಾಳಶಾಹಿಗಳು, ಶ್ರೀಮಂತರು ಕ್ರಷರ್ಗಳನ್ನು ಹಾಕ್ಕೊಂಡು ಬೃಹತ್ತಾದ ಟೆಕ್ನಾಲಜಿಯನ್ನು ಬಳಕೆ ಮಾಡಿ, ಟಿಪ್ಪರ್ಗಳನ್ನು ಬಳಕೆ ಮಾಡಿ ವ್ಯಾಪಾರ ಮಾಡ್ತಿದ್ದಾರೆ. ನಮ್ಮ ಸಮಾಜಕ್ಕೆ ಮೂಲ ಕುಲಕಸಬು, ಮೂಲ ವೃತ್ತಿಯಾದಂತಹ ಕಲ್ಲು ಕೆಲಸ ಮಾಡುವಂಥದ್ದು, ಜಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲದಂತಾಗಿದೆ. ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಿಟ್ಟಿಗಾನಹಳ್ಳಿ ಗ್ರಾಮದ ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಮೊದಲು 3 ಕ್ರಷರ್ಗಳು ನಡೀತಾ ಇದ್ದು, ಆ ಕ್ರಷರ್ಗಳಲ್ಲಿ ಉತ್ಪತ್ತಿಯಾಗುವಂತಹ ಜಲ್ಲಿ ಮತ್ತು ಎಮ್ ಸ್ಯಾಂಡನ್ನು ಬೆಂಗಳೂರಿನಂಥ ನಗರಗಳಿಗೆ ತೆಗೆದುಕೊಂಡೋಗಿ ವ್ಯಾಪಾರ ಮಾಡಲು ಅನಧಿಕೃತವಾಗಿ ಸರ್ಕಾರಿ ಕಾನೂನನ್ನು ಉಲ್ಲಂಘಿಸಿ ಸರ್ಕಾರಿ ರಸ್ತೆಯಲ್ಲಿ, ಸರ್ಕಾರಿ ಕೆರೆಯಲ್ಲಿ ಅನಧಿಕೃತವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿ ಸುಮಾರು 80 ಕುಟುಂಬಗಳು ವಾಸ ಮಾಡೋಂಥ ಬೋವಿ ಸಮಾಜ ಆಗ್ಬೋದು, ಇನ್ನಿತರ ಎಲ್ಲ ಸಮಾಜಗಳು 120 ಕುಟುಂಬಗಳು ಆ ಊರಲ್ಲಿ ವಾಸ ಮಾಡ್ತವೆ. ಬಹುತೇಕ 100ಕ್ಕೆ 99% ಪರಿಶಿಷ್ಟ ಜಾತಿಯವರೇ ವಾಸ ಮಾಡತಕ್ಕಂಥ ಊರಲ್ಲಿ, ಊರಿನ ಮಧ್ಯಭಾಗದಲ್ಲಿ ಈ ಟಿಪ್ಪರ್ಗಳು ಪ್ರತಿ ದಿವಸ 100 ಟಿಪ್ಪರ್ಗಳು ಪ್ರಯಾಣ ಮಾಡೋದ್ರಿಂದ ರಸ್ತೆಯಲ್ಲಿ ಧೂಳು ಉತ್ಪತ್ತಿಯಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ, ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿ ಮನೆಯ ಮೇಲೂ ಧೂಳು ತುಂಬಿ ಪ್ರತಿ ಮನೆಯಲ್ಲೂ ಕೂಡ ದಿವಸಕ್ಕೆ 3-4 ಬಾರಿ ಧೂಳನ್ನು ತಳ್ಳಿ ಅವರು ಅಲ್ಲಿ ಅಡುಗೆ ಮಾಡುವಂಥದ್ದು, ಜೀವನ ಮಾಡುವಂಥದ್ದು ಆಗಿದೆ. ಜೊತೆಗೆ ಆ ಧೂಳು ಎದ್ದೇಳುತ್ತೆ. ಆ ಧೂಳನ್ನು ನಾವು ಕಂಟ್ರೋಲ್ ಮಾಡಬೇಕಂತ ಆ ಊರಿನ ಪ್ರಾರಂಭದಲ್ಲಿ ಪೆಟ್ರೋಲ್ ಬಂಕನ್ನು ಹೊಂದಿರತಕ್ಕಂಥ ಕ್ರಷರ್ಗಳು ಆ ರಸ್ತೆ ಮೇಲೆ ನೀರು ಹಾಯಿಸ್ತಾರೆ ಧೂಳನ್ನು ನಿಯಂತ್ರಣ ಮಾಡಲಿಕ್ಕೆ. ಆದರೆ ಅದು ನೀರು ಧೂಳನ್ನು ನಿಯಂತ್ರಣ ಮಾಡೋ ಬದಲು ರಸ್ತೆ ಗುಂಡಿಗಳಾಗಿ ಪರಿವರ್ತನೆ ಆಗಿ ನೀರು ತುಂಬಿಕೊಂಡು ಅಲ್ಲಿ ಸೊಳ್ಳೆಗಳು ನಿರ್ಮಾಣ ಆಗಿ ಆ ಸೊಳ್ಳೆಗಳು ಗ್ರಾಮಸ್ಥರನ್ನು ಕಡಿದು ಅನಾರೋಗ್ಯ ಉಂಟಾಗುವಂಥ ಪರಿಸ್ಥಿತಿಗಳು ಆಗಿದೆ. ಮತ್ತು ಈ ಧೂಳನ್ನು ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಈ ಧೂಳನ್ನು ಸೇವಿಸಿ ಶ್ವಾಸಕೋಶ ಸಮಸ್ಯೆಗಳಾಗುವಂಥದ್ದು ಕೂಡ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಎಚ್ಚೆತ್ತುಕೊಳ್ಬೇಕಂತ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಟ್ಯಾಕ್ಸನ್ನು ಹೆಚ್ಚಾಗಿ ಸಂಗ್ರಹ ಮಾಡಬೇಕು ಅನ್ನೋ ಗುಂಗಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಟ್ಯಾಕ್ಸನ್ನು ಸಂಗ್ರಹ ಮಾಡುವ ಗುಂಗಿನಲ್ಲಿ 120 ಕುಟುಂಬಗಳು, ಸುಮಾರು 500 ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಜನರು ಆರೋಗ್ಯ ಹಾಳಾದರೂ ಪರವಾಗಿಲ್ಲ ಅಂತ ಅವರನ್ನು ಕಡೆಗಣಿಸಿ ಶಿಸ್ತು ಕ್ರಮ ಜರುಗಿಸುವ ಬದಲು ಅಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾ ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮೌನ ವಹಿಸಿದ್ದಾರೆ.
ಹಾಗಾಗಿ ನಾವು ಇಡೀ ದೇಶದಲ್ಲಿ ಸಮಾಜದ ಜಾಗೃತಿಗಾಗಿ, ಪರಿಶಿಷ್ಟ ಜಾತಿಯ ಸಮಾಜದ ಜಾಗೃತಿಗಾಗಿ ನಾವು ಇಡೀ ದೇಶ ಪ್ರವಾಸ ಮಾಡ್ತೇವೆ. ಆದರೆ ನಾನು ಹುಟ್ಟಿದಂಥ ನಮ್ಮ ಜಿಲ್ಲೆಯಲ್ಲೇ ಈ ರೀತಿ ಪರಿಸ್ಥಿತಿ ಇದೆ ಅಂತ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಖುದ್ದು ಆ ಊರಲ್ಲಿ ಹೋಗಿ ಕಣ್ಣಾರ ನೋಡಿದೆ. ಆ ಲಾರಿಗಳು ಪ್ರವಾಸ ಮಾಡೋ ಸಂದರ್ಭದಲ್ಲಿ ದುಮ್ಮು ಯಥೇಚ್ಛವಾಗಿ ಬರುತ್ತೆ ಮತ್ತು ಬಹುತೇಕ ಲಾರಿಗಳಿಗೆ, ಕೆಲವು ಲಾರಿಗಳಿಗೆ ಅದನ್ನು ಕೆಲವು ಪ್ಲಾಸ್ಟಿಕ್ ಶೀಟ್ಗಳಿಂದ ಮುಚ್ಚಿರ್ತಾರೆ, ಕೆಲವು ಲಾರಿಗಳಿಗೆ ಓಪನ್ ಮಾಡಿರ್ತಾರೆ. ರಸ್ತೆಯಲ್ಲಿ ಸಂಚರಿಸುವಾಗ ರಸ್ತೆ ಸವಾರರಿಗೂ ಕೂಡ ಅದು ತೊಂದರೆ ಆಗ್ತದೆ. ಮತ್ತು ಅದೇ ಊರಲ್ಲಿ ಯಾರಾದರೂ ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅವರನ್ನು, ಈ ಹಿಂದೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಯೋಗೇಶ್ ಗೌಡನ ಹತ್ಯೆ ಯಾವ ರೀತಿ ಆಯಿತು, ಆ ರೀತಿ ನೀವು ಯಾರಾದರೂ ಗಲಾಟೆ ಮಾಡಿದ್ರೆ, ಕಂಪ್ಲೇಂಟ್ ಮಾಡಿದ್ರೆ, ಊರಿಂದ ಆಚೆ ಹೋಗಿ ದೂರು ಕೊಟ್ಟರೆ ನಿಮ್ಮನ್ನು ನಾವು ಮುಗಿಸ್ತೀವಿ ಅಂತ ಹೆದರಿಸಿ, ಇವತ್ತು ಪ್ರೆಸ್ ಮೀಟ್ಗೂ ಸುಮಾರು 10-15 ಜನ ಬರಲಿಕ್ಕೆ ರೆಡಿಯಾಗಿದ್ದರು. ಅವರನ್ನು ಅಲ್ಲಿ ಸ್ಥಳೀಯ ಕೆಲವು ಮಧ್ಯವರ್ತಿಗಳು ತಡೆದು ನಿಲ್ಲಿಸಿದ್ದಾರೆ. ಹಾಗಾಗಿ ತಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ, ಈ ಕೂಡಲೇ ತಾವು ವಿಸಿಟ್ ಮಾಡಿ ಈ ಅನಧಿಕೃತವಾಗಿ ಸರ್ಕಾರಿ ಜಾಗ ಆದಂಥ ಕೆರೆಯಲ್ಲಿ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ತೆರವುಗೊಳಿಸಬೇಕು. ಮತ್ತು ಊರಿನ ಮಧ್ಯಭಾಗದಲ್ಲಿ ಬೆಳಗ್ಗೆ ರಾತ್ರಿ ಅನ್ನೋದೇ ಗಾಡಿಗಳು ಸಂಚಾರ ಮಾಡ್ತಾಯಿದೆ, ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ತದೆ. ಆ ರಸ್ತೆ ಗ್ರಾಮದಲ್ಲಿ ತಿರುಗಾಡೋದನ್ನು ನಿಲ್ಲಿಸಿ ನೀವು ಹೊರಗಡೆ ಎಲ್ಲಾದರೂ ಬೇರೆ ರಸ್ತೆ ವ್ಯವಸ್ಥೆ ಮಾಡಿ. ಮತ್ತು ಪ್ರತಿ ದಿವಸ ಬೆಳಗ್ಗೆ ಅರ್ಲಿ ಮಾರ್ನಿಂಗು 4ರಿಂದ 5 ಗಂಟೆ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ಬೃಹತ್ ಸೌಂಡ್ ಬರ್ತದೆ, ಅದರಿಂದ ಕೆಟ್ಟ ವಾಸನೆ ಬರ್ತದೆ, ಅದರಿಂದ ಕೂಡ ಗ್ರಾಮಸ್ಥರಿಗೆ ತೊಂದರೆ ಆಗ್ತದೆ. ಮತ್ತು ಆ ಗ್ರಾಮಸ್ಥರಿಗೆ ಇವತ್ತು ವ್ಯವಸಾಯ ಬಿಟ್ಟರೆ ಬೇರೆ ದಾರಿ ಇಲ್ಲ. ಈ ಗ್ರಾಮಕ್ಕೂ ಆ ಕ್ರಷರ್ಗೂ ಮಧ್ಯದಲ್ಲಿ ಒಂದಷ್ಟು ಕೃಷಿ ಭೂಮಿ ಇದೆ. ಆ ಕೃಷಿ ಭೂಮಿ ಕೂಡ ಧೂಳಿನಿಂದ ತುಂಬಿ ವ್ಯವಸಾಯ ಮಾಡಲಿಕ್ಕೂ ಅನಾನುಕೂಲ ಆಗ್ತದೆ. ಮತ್ತು ಬ್ಲಾಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಬೆಟ್ಟದಿಂದ ಕಲ್ಲುಗಳು ವ್ಯವಸಾಯದ ಹೊಲದಲ್ಲಿ ಬಂದು ಬೀಳುವಂಥ ಪರಿಸ್ಥಿತಿ ಆಗಿದೆ. ಅವರು ಕೇಳಕ್ಕೆ ಹೋದಾಗ ಅವ್ರ ಮೇಲೂ ಕೂಡ ದಬ್ಬಾಳಿಕೆ ಮಾಡ್ತಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಜಿಲ್ಲಾಡಳಿತ, ತಾಲೂಕು ಆಡಳಿತ. ನೀವು ಸಾಮಾನ್ಯ ಜನರ ಬಗ್ಗೆ ಗಮನ ಹರಿಸಿದ್ರೆ ಈ ರೀತಿ ಅಚಾತುರ್ಯ ತಪ್ಪುತ್ತೆ. ಹಾಗಾಗಿ ಈ ಕೂಡಲೇ ನೀವು 1-2 ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಪಾಟ್ ವಿಸಿಟ್ ಮಾಡಿ ಈ ಅನಧಿಕೃತ ವ್ಯವಹಾರಗಳನ್ನು ನಿಲ್ಲಿಸದೇ ಇದ್ದರೆ ಮುಂದಿನ ಸೋಮವಾರ ದಿವಸ, ಈಗಾಗಲೇ ನಾನು ಮಾನ್ಯ ಗಣತವೆತ್ತ ರಾಜ್ಯಪಾಲರಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ದೇನೆ, ಊರಿನ ಪ್ರಮುಖರನ್ನ ಮತ್ತು ಜಿಲ್ಲೆಯ ಪ್ರಮುಖರನ್ನ ಕರೆದುಕೊಂಡು ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ, ಜಿಲ್ಲಾಡಳಿತ ಸಂಪೂರ್ಣ ಕುಸಿದಿದೆ, ಜಿಲ್ಲಾಡಳಿತ ಟ್ಯಾಕ್ಸ್ ಸಂಗ್ರಹ ಮಾಡೋದ್ರಲ್ಲಿ ಸರ್ಕಾರಕ್ಕೆ ಖುಷಿ ಪಡಿಸುವ ವಿಚಾರದಲ್ಲಿ ಜನರನ್ನ ಬಲಿ ಕೊಡ್ತಾ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳ ವಿರುದ್ಧವೇ ಕ್ರಮ ತೆಗೆದುಕೊಳ್ಳಿ ಅಂತ ಮಾನ್ಯ ಗಣತವೆತ್ತ ರಾಜ್ಯಪಾಲರಿಗೆ ದೂರು ಕೊಡ್ತೇವೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಅಲ್ಲಿ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಮಹಿಳಾ ಆಯೋಗಕ್ಕೂ ದೂರು ಕೊಡ್ತೇವೆ. ಪ್ರತಿಯೊಬ್ಬ ಮನುಷ್ಯರಿಗೂ ಅಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಮಾನವ ಹಕ್ಕು ಆಯೋಗಗಳಿಗೂ ದೂರು ಕೊಡ್ತೇವೆ. ಮತ್ತು ಪೊಲ್ಯೂಷನ್ ಬೋರ್ಡ್ ಅಂತೂ ನಿದ್ದೆ ಮಾಡ್ತಾ ಇದೆ. ಹಾಗಾಗಿ ಮಾನ್ಯ ಗಣತವೆತ್ತ ರಾಜ್ಯಪಾಲರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಕೊಟ್ಟು ಮುಂದಿನ ತಿಂಗಳ ಒಳಗಾಗಿ, ಈ ತಿಂಗಳ ಕೊನೆಯ ಒಳಗಾಗಿ ಕ್ರಮ ಆಗದೇ ಇದ್ದರೆ ಮುಂದಿನ ತಿಂಗಳು ಮೊದಲನೇ ವಾರ ದೆಹಲಿಗೆ ಹೋಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ಆ ಗ್ರಾಮದಲ್ಲಿ 199% ಪರಿಶಿಷ್ಟ ಜಾತಿ ಜನ ವಾಸ ಮಾಡ್ತಾ ಇರೋದ್ರಿಂದ ರಾಷ್ಟ್ರೀಯ SC ಆಯೋಗಕ್ಕೂ ದೂರು ಕೊಟ್ಟು ರಾಷ್ಟ್ರೀಯ SC ಆಯೋಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಇಲ್ಲಿ ವಿಸಿಟ್ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡೋರಿದ್ದೇವೆ.